ವೆಲ್ಕಮ್ ಫ್ರೆಂಡ್ಸ್. ನ್ಯೂ ಬನಾನಾ ಖೀರ್, ಸ್ಪೆಷಲ್ ಖೀರ್ ಮಸಾಲೆಯನ್ನು ರುಬ್ಕೋಬೇಕಾಗತ್ತೆ. ಮಿಕ್ಸಿ ಜಾರ್ನೆಲ್ಲ 5ರಿಂದ 6 ಗೋಡಂಬಿ, 2 ಬಾದಾಮಿ, 1 ಸ್ಪೂನಷ್ಟು ಕಸಕಸೆ, 2 ಏಲಕ್ಕಿ, 2ರಿಂದ 2.5 ಸ್ಪೂನಷ್ಟು ಶುಗರ್, 3/4 ಕಪ್ಪಿನಷ್ಟು ಫ್ರೆಶ್ ಕೋಕೋನಟ್ ತುರಿ, 1 ಕಪ್ಪಿನಷ್ಟು ಹಾಲು ಹಾಕ್ಕೊಂಡು ನೀಟಾಗಿ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದೆ. ಇದನ್ನಿವಾಗ ಒಂದು ಪಾತ್ರೆಗೆ ಹಾಕೋತೀನಿ. ಇದರಲ್ಲಿ ನೋಡ್ರಿ ಜಾರಿಗೆ ಹತ್ತಿರುತ್ತಲ್ವ, ಅದಕ್ಕೆ ಒಂದಿಷ್ಟು ಹಾಲನ್ನು ಹಾಕ್ಕೊಂಡು ನಿಮ್ಮ ಕ್ವಾಂಟಿಟಿಗೆ ಅನುಸಾರ ಹಾಲನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡೆ. 1 ಸ್ಪೂನು ತುಪ್ಪ ಬಿಸಿ ಆದ ನಂತರ 5 ಬಾದಾಮನ್ನು ಹಾಕ್ಕೊಂಡು ಬಾದಾಮಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ನಂತರ ಗೋಡಂಬಿ, ದ್ರಾಕ್ಷಿ ನಿಮ್ಮ ಇಷ್ಟಾನುಸಾರ ಎಷ್ಟಾದರೂ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ಇವು ಎಲ್ಲ ಸಾಮಗ್ರಿನ ಹಾಕಿರುವಂಥ ಡ್ರೈ ಫ್ರೂಟ್ಸು ಚೆನ್ನಾಗಿ ಹೊಂಬಣ್ಣ ಬರಬೇಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊತೀನಿ. ಬಂಧುಗಳೇ, ಪರ್ಫೆಕ್ಟಾಗಿದೆ ನೋಡಿರಿ. ಚೆನ್ನಾಗಿ ನಮ್ಮ ದ್ರಾಕ್ಷಿ ಎಲ್ಲ ಕೂಡ ದಪ್ಪಾಗಿ ಉಬ್ಕೊಂಡಿದೆ ಅಲ್ವಾ. ಈ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಂಡಿರೋದನ್ನು ನಾವಿಲ್ಲೇ ಮಸಾಲೆ ರುಬ್ಕೊಂಡಿದ್ದೀವಲ್ವ, ಅದರಲ್ಲಿ ಹಾಕೋತಾ ಇದ್ದೀನಿ. ನಿಮ್ಮ ಇಷ್ಟಾನುಸಾರ ಇಷ್ಟೇ ಹಾಲು ಹಾಕ್ಬೇಕಂತಿಲ್ಲ ಬಂಧುಗಳೇ. ನಿಮಗೆ ನೀರು ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಗ್ಲಾಸಿನಿಂದ ಕುಡಿಬೇಕನ್ನೋದಾದರೆ, ನೀವು ಕಪ್ಪಿನಿಂದ ತಿನ್ನಬೇಕು ಅನ್ನೋದಾದರೆ ಸ್ವಲ್ಪ ಕಮ್ಮಿ ಹಾಲನ್ನು ಹಾಕ್ಕೊಳ್ಳಿ ಬಂಧುಗಳೇ. ಖರ್ಜೂರನ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ನಂತರ ನೋಡ್ರಿ, ಇಲ್ಲಿ ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣು, ಈ ಸ್ವೀಟ್ ಇರುತ್ತೆ ಬಂಧುಗಳಿದೆ. ಚಿಕ್ಕೆ ಬಾಳೆಹಣ್ಣು ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಇವಾಗ ಸಿಪ್ಪೆಯನ್ನು ತೆಗೆದುಬಿಟ್ಟು ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಈಗ ನಾವು ಸಿಪ್ಪೆಯನ್ನು ತೆಗೆದು 4 ಭಾಗನ ಮಾಡಿಕೊಂಡು ಹೀಗೆ ನೋಡ್ರಿ ಸಿಳ್ಬೇಕು. ಹಿಂಗೆ 2 ಕಡೆ ಅಂದರೆ 4 ಭಾಗ ಆಯಿತು ನಮಗೆ. ಅಂದರೆ 4 ಪೀಸಸ್ ಒಂದೇ ಸಾರಿ ಬರುತ್ತೆ. ಈ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ನಮ್ಮ ಬಾಳೆಹಣ್ಣು ಓಪನ್ ಮಾಡಬೇಕಾದ್ರೆ ತುಂಬ ಹಣ್ಣಾಗಿತ್ತಲ್ವ, ಹಾಗಾಗಿ 2 ಪೀಸ್ ಆಯ್ತಲ್ವ. ಅದು 2 ಪೀಸ್ ಇರೋದನ್ನು ಕೂಡ ಹೀಗೆ ನಾವು ಸಿಪ್ಪೆ ಮೇಲೆ ಇಟ್ಕೊಂಡು ಕಟ್ ಮಾಡೋದ್ರಿಂದ ನಮ್ಮ ಕೈಗೆಲ್ಲ ಗಲೀಜಾಗಲ್ಲ, ನೀಟಾಗಿರುತ್ತೆ ನಮ್ಮ ಕೈ. ನೋಡ್ರಿ, ನಾವು ಎಷ್ಟೇ ಬಾಳೆಹಣ್ಣು ಕಟ್ ಮಾಡಿದರೂ ಕೂಡ ನಮ್ಮ ಕೈ ನೀಟಾಗಿ ಇರುತ್ತೆ ಬಂಧುಗಳೇ. ಈಗ ನೋಡ್ರಿ, ನಾನು ಮಿಕ್ಸ್ ಮಾಡ್ಕೊಂಡು ಆಯಿತು. ನಾನಿಲ್ಲಿ ಒಂದು 4 ಬಾಳೆಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಾಳೆಹಣ್ಣನ್ನು ನೀವು ಕಟ್ ಮಾಡ್ಕೋಬೋದು ಬಂಧುಗಳೇ. ತುಂಬ ರುಚಿಯಾಗಿರುವಂಥ, ಹೆಲ್ತಿಯಾಗಿರುವಂಥ ಬನಾನಾ ಖೀರ್ ರೆಡಿ ಆಯಿತು ಬಂಧುಗಳೇ. ನಾನಿಲ್ಲಿ ಸ್ಪೂನಿನ ತಿನ್ನೋ ಹಾಗೆ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಗ್ಲಾಸಿನಿಂದ ಕುಡಿಯೋ ಹಾಗೆ ಕೂಡ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬಂಧುಗಳೇ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಬಂಧುಗಳೇ. ನನ್ನ ರೆಸಿಪಿಯಿಂದ ನೀವು ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾ ಇದೆ, ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದು ಲೈಕ್ ಕೊಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ನೋಡ್ರಿ, ಇವಾಗ ಟೇಸ್ಟ್ ಕಂಡು ನೋಡಿ ಹೇಳಿಬಿಡ್ತೀನಿ ಬಂಧುಗಳೇ. ಸಖತ್ತಾಗಿದೆ ಬಂಧುಗಳೇ. ಒಂದು ಸಾರಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.